Hey guys, welcome back. So Du moulin et il l'a fait virer ce soir au lendemain. ಇದು ಎಲ್ಲಿ ಅಂತ ಗೆಸ್ ಮಾಡಬಹುದಾ? ಲಿಟ್ರಲಿ ಏನು ನೋಡಕ್ ಆಗ್ತಾ ಇಲ್ಲ, ಎಲ್ಲ ಫುಲ್ ಫಾಗ್. ಬಟ್ ಈ ಫಾಗ್ ನಮ್ಮನ್ನ ಒಂದು ಸೂಪರ್ ಬ್ಯೂಟಿಫುಲ್ ಪ್ಲೇಸ್ಗೆ ತಗೊಂಡು ಹೋಗ್ತಾ ಇದೆ. ವೆಲ್ಕಮ್ ಟು ಕ್ಯಾನಡಾ. ಇವತ್ತು ನಾನು ನಿಮ್ಮನ್ನ ಒಂದು ಮ್ಯಾಜಿಕಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ಹೆಸರೇ ಕ್ಯುಬೆಕ್. ಕ್ರಿಸ್ಮಸ್ ಟೈಮಲ್ಲಿ ಕ್ಯುಬೆಕ್ ಹೇಗಿರುತ್ತೆ ಅಂತ ನೋಡೋಣ. today we are in a ferry crossing to Quebec side. Actually, we're living in a city called Leuven, so we have to take a ferry every day to cross the Quebec side. So that's Quebec, that's Leuven. This is our ferry, and it's super icy waters. It's super cool. Architecture. ನಾವು ಸ್ಟೇ ಬುಕ್ ಮಾಡಿದ ಏರ್ ಬಿ ಎನ್ ಬಿ ಅದಕ್ಕೆ ಹೋಗ್ಬೇಕಂದ್ರೆ ಫೆರಿ ತಗೊಂಡ್ಲೇಬೇಕು. ಈ ಫೆರಿ ರೈಡ್ ಫುಲ್ ಚಿಲ್, ಫುಲ್ ಕೋಲ್ಡ್ ಆಗಿತ್ತು. ಲೇಕ್ ನೋಡಿ ಕಂಪ್ಲೀಟ್ ಫ್ರೋಸನ್ ಆಗಿದೆ. ಇದು ಕ್ಯುಬೆಕ್ನ ಕ್ರಿಸ್ಮಸ್ ಮಾರ್ಕೆಟ್. ಇಲ್ಲಿ ಫುಲ್ ಯುರೋಪ್ ಫೀಲ್ ಬರುತ್ತೆ ನಿಮಗೆ. ಲೈಟ್, ಸ್ಟ್ರೀಟ್ಸ್, ಬಿಲ್ಡಿಂಗ್ ಎಲ್ಲವೂ ಓಲ್ಡ್ ಯುರೋಪ್ ಸ್ಟೈಲಲ್ಲೇ ಇರುತ್ತೆ. ಲ್ಯಾಂಗ್ವೇಜ್ ಕೂಡ ಇವ್ರು ಮಾತಾಡೋದು ಫ್ರೆಂಚ್. ಇಲ್ಲಿ ಕೋಲ್ಡ್ ತುಂಬ ಇದ್ರೂ ಎಲ್ಲ ಜಾಗದಲ್ಲೂ ಹೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ನಿಮ್ಗೇನು ಅಷ್ಟು ಕೋಲ್ಡ್ ಅನ್ಸಲ್ಲ. ಕ್ರಿಸ್ಮಸ್ ಟೈಮಲ್ಲಿ ಕ್ಯುಬೆಕಲ್ಲಿ ಅದ್ರ ಚಾರ್ಮೇ ಬೇರೆ. ಸೊ ಇಲ್ಲಿ ಲೈವ್ ಮ್ಯೂಸಿಕ್ ಕೂಡ ನಡೀತಿದೆ. ನೆಕ್ಸ್ಟ್ ನಾವು ಹೊರಟಿದ್ದು ವಾಟರ್ ಫಾಲ್ಸ್ ನೋಡೋಣ ಮತ್ತೆ ಹೈಕ್ ಮಾಡೋಣ ಅಂತ. ವಾಟರ್ ಫಾಲ್ಸ್ ನೋಡೋಕ್ಕೆ ಅಂತ ಹೋದ್ವಿ. ಶಾಕ್ ಅಂದರೆ ವಾಟರ್ ಫಾಲ್ಸೇ ಕೂಡ ಫುಲ್ ಫ್ರೋಸನ್ ಆಗೋಗಿತ್ತು. ಸೊ ಸ್ನೋ ಅಲ್ಲಿ ಪ್ಲೇ ಮಾಡಿದ್ವಿ, ಫುಲ್ ಎಂಜಾಯ್. ಚಿಕ್ಕ ಮಕ್ಕಳ ಥರ ಎಲ್ಲರೂ ನೋಡಿ ನೀವೇ ಎಲ್ಲ ಆಡ್ತಿದ್ದಾರೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದು ನಾರ್ಡಿಕ್ ಸ್ಪಾ ಎಕ್ಸ್ಪೀರಿಯನ್ಸು. ಸೊ ಇದು ಸ್ವಲ್ಪ ನಿಮಗೆ ಹುಚ್ಚತನ ಅನಿಸ್ಬೋದು. ಯಾಕಂತಂದರೆ ಅಷ್ಟು ಚಳಿಯಲ್ಲಿ ಸೊ ಅಲ್ಲಿ ಪೂಲ್ ಥರ ಇರುತ್ತೆ. ಸೊ ಪೂಲಲ್ಲಿ ಒಂದು ವಾರ್ಮ್ ವಾಟರು, ಹಾಟ್ ವಾಟರು ಮತ್ತು ಕೋಲ್ಡ್ ಇರುತ್ತೆ. ಸೊ ನೀವು ಪ್ಲಂಜ್ ತೊಗೊಂಡು ಎಂಜಾಯ್ ಮಾಡ್ಬೋದು. ಸೊ ನನ್ನ ಹತ್ರ ಅಷ್ಟು ಕ್ಲಿಪ್ ಇರಲಿಲ್ಲ. ಸೊ ಐ ವಾಸ್ ಏಬಲ್ ಟು ಓನ್ಲಿ ಕ್ಯಾಪ್ಚರ್ ದೀಸ್ ಮೂಮೆಂಟ್ಸ್. ಸೊ ಅಲ್ಲಿಂದ ನಾವು ಹೊರಟಿದ್ದು ಫ್ರೆಂಚ್ ರೆಸ್ಟೋರೆಂಟ್ಗೆ. ಇದು ಆ್ಯಕ್ಚುಲಿ ಅಲ್ಲಿ ಯಾರೋ ಲೋಕಲೈಟ್ ನಮಗೆ ರೆಫರ್ ಮಾಡಿದ್ರು. ಊಟ ಚೆನ್ನಾಗಿತ್ತು, ಲೈವ್ ಮ್ಯೂಸಿಕ್, ಕೋಸಿ ವೈಬ್.
ಮತ್ತು ಇದು ರೋಡ್ ಸೈಡ್ ಓಪನ್ ಕಾನ್ಸರ್ಟ್ ನಡೀತಾ ಇತ್ತು. ಇದು ಗೌರ್ಮೆಂಟ್ ಆರ್ಗನೈಸ್ ಮಾಡಿದ್ದು, ಫುಲ್ ಫ್ರೀ, ಏನು ಟಿಕೆಟ್ಸ್ಗೆ ನಾವು ಪ್ರೈಸ್ ದುಡ್ಡು ಕೊಡೋಂಗಿರಲಿಲ್ಲ. ಸ್ನೋಫಾಲ್ ಆಗ್ತಾ ಇತ್ತು, ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ, ಕ್ರೌಡ್ ನೋಡಿ ಫುಲ್ ಫೆಸ್ಟಿವಲ್ ಮೋಡ್. ಇದು ಮೇಪಲ್ ಸಿರಪ್ ಟೇಸ್ಟಿಂಗ್. ಕ್ಯಾನಡಾ ಅಂದರೆ ಇದು ಮಸ್ಟ್ ಟ್ರೈ ಎಕ್ಸ್ಪೀರಿಯನ್ಸು. ಈ ಮೇಪಲ್ ಸಿರಪ್ ಏನಂದರೆ ಇದು ಮೇಪಲ್ ಟ್ರೀಯಿಂದ ಬರೋ ನ್ಯಾಚುರಲ್ ಸಿರಪ್. ವಿಂಟರ್ ಟೈಮಲ್ಲಿ ಈ ಮರದಿಂದ ಸ್ವಲ್ಪ ಕಲೆಕ್ಟ್ ಮಾಡಿ ಸ್ಲೋ ಆಗಿ ಬಾಯ್ಲ್ ಮಾಡಿ ತಿಕ್ಕಾಗಿ ಸಿರಪ್ ಮಾಡ್ತಾರೆ. ಇಲ್ಲಿ ನೋಡಿ, ಈ ಲೇಡಿ ಫ್ರೆಶ್ ಮೇಪಲ್ ಸಿರಪ್ನ ಪೋರ್ ಮಾಡ್ತಿದ್ದಾರೆ. ಸ್ನೋ ಮೇಲೆ ಪೋರ್ ಮಾಡಿ ಅದನ್ನ ಸ್ಟಿಕ್ ಅಲ್ಲಿ ರೋಲ್ ಮಾಡಿ ಟೇಸ್ಟ್ಗೆ ಕೊಡ್ತಾರೆ. ಸ್ವೀಟ್ ಆಗಿರುತ್ತೆ, ಬಟ್ ಆರ್ಟಿಫಿಷಿಯಲ್ ಇಲ್ಲ, ಕಂಪ್ಲೀಟ್ಲಿ ನ್ಯಾಚುರಲ್ ಟೇಸ್ಟ್. ಕೆನಡಾ ಅಲ್ಲಿ ಮೇಪಲ್ ಸಿರಪ್ ಕಲ್ಚರ್ ಅಂದ್ರೇನೆ ಪ್ರೈಡು. ಇದನ್ನ ಪ್ಯಾನ್ ಕೇಕ್ ಮೇಲೆ, ಡೆಸರ್ಟ್ ಮೇಲೆ ಯೂಸ್ ಮಾಡ್ತಾರೆ. ಮತ್ತು ಐಸ್ ಸ್ಕೇಟಿಂಗ್ ರಿಂಗ್ ಸಿಕ್ತು. ಸೊ ನಾವು ಸ್ಕೇಟಿಂಗ್ ಏನೂ ಹಾಕಿರಲಿಲ್ಲ. ಸೊ ಜಸ್ಟ್ ಲೈಕ್ ಟೈಮ್ ಪಾಸ್ ಮಾಡೋದಕ್ಕೆ ವಿ ವರ್ ಜಸ್ಟ್ ಪ್ಲೇಯಿಂಗ್ ಹಿಯರ್. ಚಳಿಯಾಗಿ ಸ್ಟಾರ್ಟ್ ಆಯಿತು. ಸೊ ಈಗ ನಾವು ಮನೆಗೆ ಫೆರಿ ತೊಗೊಂಡು ಹೊರಟ್ರಿ. ಈಗ ನನ್ನ ನೀಸ್ ನಿಮಗೆ ಹೋಮ್ ಟೂರ್ ತೋರಿಸ್ತಾಳೆ. ನಾವಿದ್ದಿದ್ದು Airbnb. Hey guys, welcome back. So you guys remember my first house tour? Sorry about the background noise, but you guys remember my first house tour? So we are doing this like round trip around Canada, and so this is our second house that I'm going to be showing you guys. So this is our first bedroom. Pretty nice, pretty roomy. Has a desk, a bed, pretty much needed. Some curtains for privacy, painting, a little side table, and a closet. That's pretty cool. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಲೈಫಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಕ್ರಿಸ್ಮಸ್ ಎಕ್ಸ್ಪೀರಿಯನ್ಸು. ಈ ವಿಡಿಯೋ ಒಂದು ಸ್ವಲ್ಪ ಲೇಟ್ ಆದ್ರೂ ಮೆಮೊರೀಸ್ ಮಾತ್ರ ಫ್ರೆಶ್ ಇದೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ಮೋರ್ ಟ್ರಾವೆಲ್, ಮೋರ್ ಮೆಮೊರೀಸ್ ಕಮಿಂಗ್ ಸೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮೇರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.